ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸರ್ ನಮಸ್ತೆ, ಸರ್ ಮ್ಯಾಮ್ ನಮಸ್ತೆ, ಕಾರ್ತಿಕ್ ಹಾಗೂ ಯೋಗಿ ಅವರೇ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೈಸೂರವನು. ಮೊದಲಿಂದನೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಎಲ್ಲಿಂದ ಶುರು ಮಾಡೋದು, ಹೇಗೆ ಶುರು ಮಾಡೋದು ಅನ್ನೋ ದಾರಿ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಕಲ್ತಿದ್ದೇನೆ ಸಿನಿಮಾ ನೋಡಿ. ಯಾರ ಜೊತೆಗೂ ತುಂಬ ಜಾಸ್ತಿ ವರ್ಷಗಳು, ಅಂದರೆ ಒಂದೇ ಡೈರೆಕ್ಟರ್ ಜೊತೆ 8-10 ವರ್ಷ ಕೆಲಸ ಮಾಡಿರೋದು ಆ ಥರ ಎಲ್ಲ. ಸಿನಿಮಾ ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ಕಲ್ತಿದ್ದು. ಇಂಟರ್ವ್ಯೂಗಳನ್ನು ನೋಡಿ ಕಲ್ತಿದ್ದೀನಿ. ಸರ್ದು ಒಂದು ಇಂಟರ್ವ್ಯೂ ಬಂದಿತ್ತು ತುಂಬ ಹಿಂದೆ, ಅದು ರನ್ ಸಿನಿಮಾ ಅವರು ಮಾಡಿದ್ರು RGV ಅವ್ರ ಜೊತೆ. ಅದರಲ್ಲಿ ಒಂದು ಸೀನ್ ಇತ್ತು, ಅದನ್ನ ನಾನು ಅವ್ರಿಗೆ ಕೂಡ ಹೇಳಿದ್ದೀನಿ. ದ ಮೊಮೆಂಟ್ಸ್ ಬಿಫೋರ್ he ಡೈಸ್ ಬೈ ಸೂಸೈಡ್. ಸೊ ಅದ್ರ ಬಗ್ಗೆ ಅವರು ಒಂದು ಮಾತಾಡಿದ್ರು CNN IBN ಅಲ್ಲಿ 100 years ಆಫ್ ಸಿನಿಮಾದಲ್ಲಿ. ಸೊ ಆ ಇಂಟರ್ವ್ಯೂ ನನಗೆ ತುಂಬ ಇಷ್ಟ ಆಗಿತ್ತು. ಅದರ ಜೊತೆಗೆ ನನಗೆ ತುಂಬ ಇಷ್ಟ ಆಗೋ ನಿರ್ದೇಶಕರ ಇಂಟರ್ವ್ಯೂಗಳನ್ನು ನೋಡಿ ನಾನು ಕಲ್ತಿದ್ದು. ಸೊ ಆ ಎಲ್ಲ ನನ್ನ ಗುರು ಸಮಾನರಾದ ಎಲ್ಲ ನಿರ್ದೇಶಕರಿಗೂ ನಾನು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಡೆಬ್ಯೂ ಸಿನಿಮಾಗೆ ಈ ಥರದ್ದು ಒಂದು ಪ್ಲಾಟ್ಫಾರ್ಮ್ ತುಂಬ ಕಷ್ಟ. ಅಂದರೆ ಇದು ಡ್ರೀಮ್ ಕಮ್ ಟ್ರೂ ಅಲ್ಲ, ಇದು ಐ ಹ್ಯಾಡಂಟ್ ಡ್ರೆಮ್ಟ್ ಆಫ್ ದಿಸ್ ಆಲ್ಸೋ. ಇದು ನನ್ನ ಕನಸಲ್ಲೂ ಕೂಡ ಬಂದಿಲ್ಲ. ಅಂದರೆ ಕಾಣದ ಕನಸು ನಿಜ ಆಗೋದು ಅಂತ ಹೇಳ್ತಾರಲ್ಲ, ಅಂದರೆ ಕಂಡಿರೋ ಕನಸು ನಿಜ ಆಗುತ್ತೆ, ಕಾಣದೇ ಇರೋ ಕನಸು ನಿಜ ಆಗುತ್ತಲ್ಲ, ಆ ಥರದ್ದು ಒಂದು ಜಾಗದಲ್ಲಿ ನಾನು ಇದ್ದೀನಿ. ಸೊ ನಮ್ಮ ಸಿನಿಮಾ ನೋಡಿದ ಮೊದಲನೇ ಕಣ್ಣು ಶೇಖರ್ ಸರ್. ಅವರು ನಾನು ಮೈಸೂರನ್ನ ಹೇಗಿದೆಯೋ ಹಾಗೆ ತೋರಿಸ್ಬೇಕು. ಅಂದರೆ ಯಾವುದೇ ಟೂರಿಸ್ಟಿ ವರ್ಷನ್ ಮೈಸೂರು ತೋರಿಸಬಾರ್ದು. ಮೈಸೂರಲ್ಲಿ ನಾವೆಲ್ಲ ಓಡಾಡ್ತಿರೋ ರೋಡು, ನಾವು ಓಡಾಡಿದ ಗಲ್ಲಿಗಳು, ಇದನ್ನ ಹೇಗಿದೆಯೋ ಹಾಗೆ ತೋರಿಸ್ಬೇಕು ಅಂತ ನಾನು ಮೊದಲನೇದಾಗಿ ಅವ್ರಿಗೆ ಹೇಳಿದ್ದು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಅವ್ರು ಅರ್ಥ ಮಾಡಿಕೊಂಡು ಅದನ್ನು ಅದೇ ಥರ ಪರದೆ ಮೇಲೆ ಕಟ್ಕೊಟ್ರು. ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು. ಪ್ರಾಬ್ಲಿ ತುಂಬ ಕಷ್ಟದ ಒಂದು ಪೀರಿಯಡ್ ಇದು, 2002-2003 ರಿಕ್ರಿಯೇಟ್ ಮಾಡೋದು ಸ್ಕ್ರೀನ್ ಮೇಲೆ. ಯಾಕೆಂದರೆ ವಿಜುವಲಿ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಅಂದರೆ 70s ಆಗ್ಬೋದು, 60s ಆಗ್ಬೋದು, ಒಂದು 4-5 ಫಿಯೇಟ್ ಆ್ಯಂಡ್ ಲ್ಯಾಂಬ್ರೆಟಾ ಕಾರ್, ಬೆಲ್ ಬಾಟಮ್ ಹೇರ್ ಸ್ಟೈಲಲ್ಲಿ ಏನಾದರೂ ಮಾಡ್ಬೋದು ನೀವು. ಬಟ್ 2002-2003 ಸ್ವಲ್ಪ ಡಿಫಿಕಲ್ಟ್ ಪೀರಿಯಡ್ ರಿಕ್ರಿಯೇಟ್ ಮಾಡೋದಕ್ಕೆ. ಸೇಮ್ ಕಾರ್, ಸೇಮ್ ಟೆಲಿವಿಷನ್, ಒಂದು ಸ್ವಲ್ಪ ಫೋನ್ಗಳ ವ್ಯತ್ಯಾಸಗಳಿದ್ದಾವೆ. ಸೊ ಹಾಗಾಗಿ ಆ ಪೀರಿಯಡ್ನ ನಮಗೆ ಕಟ್ಕೊಡೋದ್ರಲ್ಲಿ ನಮಗೆ ತುಂಬ ಮೇಜರ್ ಆಗಿ ಹೆಲ್ಪ್ ಆಗಿದ್ದು ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು, ಶೇಖರ್ ಸರ್, ಹಾಗೂ ಈ ಚಿತ್ರದ ವಸ್ತ್ರ ವಿನ್ಯಾಸ ಯೋಗಿಜಿ ರಾಜ್ ಅವರು. ಅವರು 2002, 2003, 2004, 2005 ಸ್ಟೈಲ್ಗಳನ್ನ, ಆ ಫುಲ್ ಆರ್ಮ್ ಶರ್ಟ್ಸ್ ಇರ್ಬೋದು, ಅದು ಕೆಲವೊಂದಷ್ಟು ಟಿ ಶರ್ಟ್ಸ್, ಕಲರ್ಸ್, ಟೆಕ್ಸ್ಚರ್ಸ್, ಅದನ್ನೆಲ್ಲ ಮಾಡಿದ್ದೆ ಅವರು. ಕಂಪ್ಲೀಟ್ಲಿ ಅವರು ಆ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಾಣಿ ಸರ್ ಇದ್ರು ಸೆಟ್ಟಲ್ ನಮ್ಮ ಜೊತೆಗೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ, ಮೊಟ್ಟ ಮೊದಲನೇದಾಗಿ ಮ್ಯಾಂಗೋ ಪಚ್ಚಾಗೆ ಆನ್ ಬೋರ್ಡ್, ಅಂದರೆ ನಾನು ಮಾಡಬೇಕು ಈ ಸಿನಿಮಾ ಅಂತ ಆಗಿದ್ದು ಸಂಚಿತ್ ಜೊತೆಗೆ ಮಾತಾಡಿದಾಗ. 2 years ಬ್ಯಾಕ್ ಕಾರ್ತಿಕ್ ಅವ್ರ ಬರ್ಡೇ ಇತ್ತು. ಕಾರ್ತಿಕ್ ಅವ್ರ ಬರ್ಡೇ ಮಾರನೇ ದಿವಸ ಮೀಟ್ ಮಾಡಿದ್ದು ಕಥೆ ಹೇಳೋದಕ್ಕೆ. ಕಥೆ ಹೇಳಿದ ತಕ್ಷಣನೇ ಈ ಸೈಡ್ ಓಕೆ. ನನಗೆ ಅದು ಸ್ವಲ್ಪ ಆಶ್ಚರ್ಯ ಆಗಿತ್ತು. ಏನಪ್ಪ ಅಂದರೆ 5 ವರ್ಷದಿಂದ ಕಾಯ್ದಿದ್ದೀವಿ, ಒಂದೇ ಮೀಟಿಂಗಲ್ಲಿ ಓಕೆ ಅಂದ್ಬಿಟ್ರಲ್ಲ ಇವರು ಅಂತ. ಆ್ಯಂಡ್ ದೆನ್ ಸರ್ಗೆ ಕತೆ ಹೇಳಿದ್ವಿ, ಮೇಡಮ್ ಕತೆ ಹೇಳಿದ್ವಿ. ಸೊ ದೇ ಆಲ್ಸೋ ಲೈಕ್. ಅದಾದ್ಮೇಲೆ ಸರ್ ಜೊತೆಗೆ ಒಂದು ತುಂಬ ಡಿಟೈಲ್ಡ್ ಒಂದು ಡಿಸ್ಕಷನ್ ಆಗಿತ್ತು. ಅವರ ಬೆಂಗಳೂರಿನಲ್ಲಿ, ಹೈದರಾಬಾದ್ ಮನೆಯಲ್ಲಿ ತುಂಬ ಡಿಸ್ಕಷನ್ ಮಾಡಿದ್ವಿ. ನಾನು ಸಂಚಿ ಕೂಡ ಹೈದರಾಬಾದ್ಗೆ 1-2 ಸತಿ ಹೋಗಿ ಬಂದಿದ್ವಿ ಸರ್ ಜೊತೆಗೆ ಮಾತಾಡೋದಕ್ಕೆ. ಸೊ ದೆನ್ ಫೈನಲಿ ಅವರು 2024 ಅಕ್ಟೋಬರಲ್ಲಿ ಇದನ್ನ ಓಕೆ, ದಿಸ್ ಇಸ್ ದ ಫಿಲ್ಮ್ ದಟ್ ವಿ ಆರ್ ಡೂಯಿಂಗ್, ಲೆಟ್ಸ್ ಡೂ ದಿಸ್ ಫಿಲ್ಮ್ ಅಂತ ಹೇಳಿದ್ರು. ಅದಾದ್ಮೇಲೆ ಒಬ್ಬರಾದ್ಮೇಲೆ ಜಾಯಿನ್ ಆಗ್ತಾ ಬಂದರು. ಮೊದಲಿಗೆ ಮಯೂರ್ ಪಟೇಲ್ ಸರ್ ಜಾಯಿನ್ ಆದರು. ನೀವು ಕೇಳಿದ್ರಿ ನಾಗಪ್ಪ ಅಂತ ಯಾಕೆ ಇಟ್ಟಿದ್ದೀರಾ ಅಂತ ಹೆಸರು. ನಾಗಪ್ಪ ಅಂತ ಯಾಕೆ ಇಟ್ಟಿದ್ದು, ನಾನು ತುಂಬ ಯಶವಂತ್ ಚಿತ್ತಾಲ್ರ ಫ್ಯಾನು. ಯಶವಂತ್ ಚಿತ್ತಾಲ್ರದೊಂದು ಶಿಕಾರಿ ಅಂತ ಕಾದಂಬರಿ ಇದೆ, ಅದರಲ್ಲಿ ಪ್ರೊಟ್ಯಾಗನಿಸ್ಟ್ ಹೆಸರು ನಾಗಪ್ಪ. ಸೊ ದಿಸ್ ಇಸ್ ಮೈ ಕೈಂಡ್ ಆಫ್ ಟ್ರಿಬ್ಯೂಟ್ ಟು ದಟ್ ಗ್ರೇಟ್ ಮ್ಯಾನ್. ಆ್ಯಂಡ್ ಐ ಥಿಂಕ್ ನಾಗಪ್ಪ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಜೊತೆಗೆ ಕಾಜಲ್ ಅವ್ರನ್ನ ನೀವು ಸಿನಿಮಾಗಳಲ್ಲಿ ನೋಡಿದ್ದೀರಾ, ಪೆಪೆ ಸಿನಿಮಾದಲ್ಲೂ ನೋಡಿದ್ದೀರಾ. ಸೊ ದ ವೇ ಶಿ ಕೇಮ್ ಅಂಡ್ ಪರ್ಫಾರ್ಮ್ಡ್ ಆ್ಯಂಡ್ ಶಿ ಡಬ್ಡ್ ಫಾರ್ ಹರ್ ಸೆಲ್ಫ್. ತುಂಬ ಖುಷಿ ಆಯಿತು ಕಾಜಲ್ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಚರ್ ಪ್ರಶಾಂತ್ ಸರ್, ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಥಿಯೇಟ್ರಲ್ಲಿ ಬೆಳೆದಿದ್ದೀವಿ ರಂಗಾಯಣದಲ್ಲಿ. ಸರ್ ನೀವು ಒಪ್ಪಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹರಿಣಿ ಮ್ಯಾಮ್, ನಾನು 2017-18 ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾಗ ಒಂದು ಕಾಸ್ಟಿಂಗ್ ಕಾಲ್ ಹಾಕಿದ್ದೆ. ಅದಕ್ಕೆ ಫಸ್ಟ್ ಇಮೇಲ್ ಬರ್ತಿದ್ದು ಅವರೇ. ನನಗೆ
ಫಸ್ಟ್ ಇಮೇಲ್ ಬಟ್ 2017ನಲ್ಲಿ. ಸೊ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಜೈ, ಸೂಪರ್ ಪರ್ಫಾರ್ಮೆನ್ಸ್. ನನಗೆ ಆ ಇನ್ನೋಸೆನ್ಸ್ ಇದೆಯಲ್ಲ ಅದು ತುಂಬ ಕಷ್ಟ ರಿಕ್ರಿಯೇಟ್ ಮಾಡೋದು ಇದರಲ್ಲಿ ಸ್ಕ್ರೀನ್ನಲ್ಲಿ. ಯೂಶುವಲಿ ಇಂಡಿವಿಜುವಲ್ ಆಗಿರೋ ಸೀನ್ಗಳಲ್ಲಿ ಅಥವಾ ಕಾಂಬಿನೇಷನ್ ಇರೋ ಸೀನ್ಗಳಲ್ಲಿ ದ ಹೋಲ್ಡ್ ಯು ಹ್ಯಾವ್ ಆ್ಯಂಡ್ ಬೇರೆ ಆಕ್ಟರ್ಗೆ ಕೊಡೋ ಸ್ಪೇಸ್ ಇದೆಯಲ್ಲ ಜನರಸ್ ಆಗಿ, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯು ವಿಲ್ ಗೋ ಅ ವೆರಿ ವೆರಿ ಲಾಂಗ್ ವೇ. ಆ್ಯಂಡ್ ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಥೆನ ಒಪ್ಪಿ ಮಾಡಿದ್ದಕ್ಕೆ. ಆ್ಯಂಡ್ ನಿನ್ನೆಯಿಂದನೂ ನನಗೆ ನನಗೆ ಬರ್ತಾ ಇರೋ ಕರೆಗಳಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡ್ತಾ ಇರೋದು ಎಲ್ಲರೂ ಮಂಜು ಅವ್ರ ಬಗ್ಗೆ. ಯಾಕೆಂದ್ರೆ ತುಂಬಾ ಸಬ್ಡ್ಯೂಡ್ ಆಗಿದೆ, ತುಂಬಾ ಸೆಟಲ್ಡ್ ಆಗಿ ಮಾಡಿದ್ದಾರೆ, ತುಂಬಾ ಜಾಸ್ತಿ ಮಾತುಗಳಿಲ್ಲದೆ ಅವರು ಕನ್ವೆ ಮಾಡಿದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನನಗೆ ತುಂಬಾ ನಿಮ್ಗೆ ಇದೇ ಥರದ ಇನ್ನಷ್ಟು ವಿಭಿನ್ನವಾದ ಪಾತ್ರಗಳು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ದ ಮ್ಯಾನ್ ಆಫ್ ದ ಮೂಮೆಂಟ್ ಹಸ್ರವ್ವ ಕೊಟ್ಟಿದ್ದಾರೆ ಆ್ಯಂಡ್ ಹಸಿರು ಕಲರ್ ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ ಇವತ್ತು. ಎಲ್ಲರೂ ಮಾತಾಡ್ಕೊಂಡು ಹಾಕೊಂಡು ಬಂದಿದ್ದಾರೆ, ನಮಗೆಲ್ಲ ಬೇರೆ ಬಟ್ಟೆ ಹೇಳಿ. ಸಂಚಿತ್ ಇಸ್ ಆಲ್ಸೋ ವೇರಿಂಗ್ ಗ್ರೀನ್, ಕಾಜಲ್ ಇಸ್ ಆಲ್ಸೋ ವೇರಿಂಗ್ ಗ್ರೀನ್. ಸೊ ಚರಣ್ ರಾಜ್ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೂ ನನ್ನ ಯೋಗ್ಯತೆಗೂ ಮೀರಿ ಇರುವಂತಹ ಒಂದು ಟ್ಯಾಲೆಂಟ್. ನಾನು ಅವ್ರ ಜೊತೆಗೆ ಮಾತಾಡಿದ್ದಿರ್ಬೋದು, ಅವ್ರ ಜೊತೆಗೆ ಮ್ಯೂಸಿಕ್ ಮಾಡಬೇಕಾದ್ರೆ ನಮ್ಮ ಡಿಸ್ಕಷನ್ಸ್ ಎಲ್ಲ ತುಂಬಾ ಆತ್ಮೀಯವಾಗಿತ್ತು. ಬಹಳಷ್ಟು ರಾತ್ರಿಗಳು, ಬಹಳಷ್ಟು ಹಗಲುಗಳು ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ. ಅಂಡ್ ಅವರಷ್ಟೇ ಅಲ್ಲ, ಅವರ ಟೀಮ್ ಚೆನ್ನೈನಲ್ಲಿ, ಸುಜಿತ್ ಶ್ರೀಧರ್ and his team in Chennai and his team in Bangalore, his audio engineers, everybody, they worked really, really hard to make the film sound the way it is sounding in the theaters. And at last, I want to thank the people of Karnataka, the people who are watching the film, and I request you all to lap the film up and please go and watch the film in the theaters. And ma'am, thank you so much once again. Sir, thank you so much once again. ಕಾರ್ತಿಕ್ ಅವರು ಮತ್ತೆ ಯೋಗಿ ಅವರು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಆ್ಯಂಡ್ ನಾನು ಇನ್ನೊಂದು ಹೆಸರು ಇಲ್ಲಿ ಹೇಳಲೇಬೇಕು, ನನ್ನ ಆತ್ಮೀಯ ಗೆಳೆಯ ಡಾಲಿ ಧನಂಜಯ. ಇದೆಲ್ಲ ಆಗೋದಕ್ಕೆ ಮುಖ್ಯವಾದ ಕೊಂಡಿ ನನ್ನ ಗೆಳೆಯ ಧನಂಜಯ. ಸೊ ಅವನಿಗೆ ತುಂಬಾ 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 ದೊಡ್ಡ ಥ್ಯಾಂಕ್ಸ್. ಮೊದಲನೇದಾಗಿ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ಟೀಮ್ ಬಗ್ಗೆ ಮಾತಾಡೋದು ಮುಂಚೆ ನಿಮಗೆಲ್ಲರಿಗೂ, ಮಾಧ್ಯಮವ್ರಿಗೆ, ನಿನ್ನೆಯಿಂದ ನಮಗೆ ಸಿಗ್ತಾರೋ ಪ್ರತಿಕ್ರಿಯೆ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ನಮ್ಮ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇರೋದಕ್ಕೆ ದೊಡ್ಡ ಥ್ಯಾಂಕ್ ಯು. ಇಟ್ಸ್ ಅ ಬಿಗ್ ಸಪೋರ್ಟ್ ಫಾರ್ ಮೀ ಆ್ಯಂಡ್ ಮೈ ಎಂಟೈರ್ ಟೀಮ್. ನಮಗೆ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಬಟ್ you are taking our cinema to the entire Kannada audience, so thank you all for that. ನನಗಿನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಿನ್ನೆಯಿಂದ ಬರ್ತಾರೋ ನಮ್ಮ ರಿವ್ಯೂಸ್ ಆಗಿರ್ಬೋದು, ನಮ್ಮ ಸಿನಿಮಾಗೆ ಬರ್ತಾರೋ ಸಪೋರ್ಟ್ ಆಗಿರ್ಬೋದು. ಆ್ಯಂಡ್ ಇಟ್ ಇಸ್ ಬಿನ್ ವೆರಿ ಓವರ್ವೆಲ್ಮಿಂಗ್. ಒಂದೂವರೆ ವರ್ಷ ಕೆಲಸ ಮಾಡೋದಕ್ಕೂ ಅಷ್ಟಕ್ಕೂ ಒಂದು ಅರ್ಥ ಸಿಗ್ತದೆ ಇವತ್ತು. ಆ್ಯಂಡ್ ಐ ಕಾಂಟ್ ಥ್ಯಾಂಕ್ ದ ಕನ್ನಡ ಪೀಪಲ್ ಅಂಡ್ ದ ಆಡಿಯನ್ಸ್ ಮೋರ್ ದೆನ್ ದಿಸ್ for all the support and everything. ನಮ್ಮ ಟೀಮಿಗೆ ಬರಬೇಕಂತ ಹೇಳಿದ್ರೆ ಫಸ್ಟ್ ಪ್ರೊಡ್ಯೂಸರ್ಸ್ ಆಗಿರೋ ನಮ್ಮ KRG ಸಂಸ್ಥೆ ಹಾಗೂ ಸುಪ್ರಿಯಾನ್ವಿ ತುಂಬಾನೇ ದೊಡ್ಡ ಸಪೋರ್ಟ್ ನಮಗೂ, ನಮ್ಮ ಡೈರೆಕ್ಟರ್ಗೂ, ನಾವು ಹೇಳಿರೋ ಕತೆಗೆ ಅದಕ್ಕೆ ತಕ್ಕನಂಗೆ ನಮಗೆ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ. ಆ್ಯಂಡ್ ವಾಟ್ ಅ ವಂಡರ್ಫುಲ್ ಗ್ರೂಪ್ ಆಫ್ ಟೆಕ್ನಿಷಿಯನ್ಸ್. ಮೇನ್ಲಿ ಚರಣ್ ಸರ್, ನಿಮಗೆ ಒಂದು 10 ಸಲ ಹೇಳಿರ್ಬೋದು, ನಾನು ಮತ್ತೆ ಹೇಳ್ತೀನಿ. ಇಟ್ ಈಸ್ ಅ ವೆರಿ ವೆರಿ ಬಿಗ್ ಆನರ್. ನನ್ನ ಡೆಬ್ಯೂ ಸಿನಿಮಾಗೆ ನೀವು ನಮಗೆ ಮ್ಯೂಸಿಕ್ ಕೊಟ್ಟಿರೋದು, ಇಟ್ ಈಸ್ ಅ ವೆರಿ ಬಿಗ್ ಆನರ್ ಸರ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಪ್ರತಿ ಒಂದು ಹಾಡುಗೂ, ಪ್ರತಿ ಒಂದು ಇದಕ್ಕೂ. ಆ್ಯಂಡ್ ಐ ಥಿಂಕ್ ನಿಮ್ಮ ಸ್ಟುಡಿಯೋಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಅದೊಂಥರ ಲರ್ನಿಂಗ್ ಪ್ರಾಸೆಸ್ ನನಗೆ ಆಸ್ ಅ ಮೇಕರ್, ಆಸ್ ಅ ಫಿಲ್ಮ್ ಮೇಕರ್, ಆಸ್ ಅನ್ ಆ್ಯಕ್ಟರ್. ಇಟ್ ಈಸ್ ಅ ವೆರಿ ವೆರಿ ಬಿಗ್ ಪ್ರಿವಿಲೇಜ್ ಟು ಬಿ ಇನ್ ಯೋರ್ ಸ್ಟುಡಿಯೋ ವಿತ್ ಯು. ಚಂದ್ರು ಸರ್, ಮಾಣಿಕ್ಯದಿಂದ ಶುರುವಾಗಿರೋದು ನಮ್ಮದು. ಆ್ಯಂಡ್ ಇವತ್ತು ನನ್ನ ಮೊದಲನೇ ಸಿನಿಮಾಗೆ ನೀವು ಕ್ಯಾಮ್ರಾ ವರ್ಕ್ ಮಾಡಿದ್ದೀರಾ. ಅಲ್ಲಿ ಈಗ ಜನ ಹೇಳ್ತಾ ಇರ್ಬೋದು, ಐ ಆಮ್ ಲುಕಿಂಗ್ ಗುಡ್ ಆ್ಯಂಡ್ ವಾಟ್ ಎವರ್ ಇಟ್ ಇಸ್, ಅದಷ್ಟು ಐ ಓ ಇಟ್ ಟು ಯು ಸರ್. ಆ್ಯಂಡ್ ಅ ಬಿಗ್ ಥ್ಯಾಂಕ್ ಯು ಟು ಯು ಸರ್. ಆ್ಯಂಡ್ ಎಸ್, ಅಫ್ಕೋರ್ಸ್ ಅವರ್ ಫೈಟ್ ಮಾಸ್ಟರ್ಸ್ ಆಗಿರೋ ಡಾಕ್ಟರ್ ರವಿ ವರ್ಮಾ ಆಗಿರ್ಬೋದು, ರಿಯಲ್ ಸತೀಶ್ ಅವ್ರು ಆಗಿರ್ಬೋದು, ಆ್ಯಂಡ್ ಅರ್ಜುನ್ ಮಾಸ್ಟರ್. ಪ್ರಾಕ್ಟೀಸ್ ಇಲ್ದೇನೋ ಬಂದು ಅಲ್ಲಿ ಮಾಡಿಸಿದ್ದೀರಾ ನನ್ನ ಕೈಯಲ್ಲಿ. ಆ್ಯಂಡ್ ಇವತ್ತು ನನಗೆ ಏನೇ ಅಪ್ರಿಸಿಯೇಷನ್ ಸಿಗ್ತಾದ್ರೂ ಅದಕ್ಕೆ ಐ ಓ ಇಟ್ ಆಲ್ ಟು ಯೋರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಯೋರ್ ವರ್ಕ್. ಸೊ
That is one thing. And casting, Prashant sir, my first day start ಆಗಿದೆ ನಿಮ್ಮ ಜೊತೆ. ಆ ಸಪೋರ್ಟಿಗೆ, and you were very, very kind to me, sir. Very, very kind to me. So thank you. Arni ma'am, we go a long way. I think 10 ವರ್ಷ ಆಯಿತು ನಿಮ್ಮ ಜೊತೆ ಒಂದು ಫಸ್ಟ್ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡಿದಾಗ. ಆ್ಯಂಡ್ ಆ ಒಂದು ಕಂಪ್ಲೀಟ್ ಸರ್ಕಲ್ ಆಗಿದೆ ಇವತ್ತು ನನ್ನ ಡೆಬ್ಯೂ ಸಿನಿಮಾಗೆ. ನಮ್ಮ ತಾಯಿ ಪಾತ್ರದಲ್ಲಿ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯು ಆರ್ ವಂಡರ್ಫುಲ್. ಯು ಆರ್ ಅ ವೆರಿ ಕೈಂಡ್ ಪರ್ಸನ್ ಮ್ಯಾಮ್. ಆ್ಯಂಡ್ ಐ ಬಿಲೀವ್ ಇನ್ ಎನರ್ಜಿ ಟು. ಆ್ಯಂಡ್ ನಿಮ್ಮಿಂದ ಬರೋ ಎನರ್ಜಿ is very, very overwhelming and very sweet and warm. Thank you. And Jai, there is no Pacha without Shama. And Nijaglu, I really want to tell you that one of my most favorite scenes agirbodu cinemadalli, and I've shared that screen space with you, so thank you for all of that. Mayur sir, one of the most senior people on our set. Age wise alla experience alli ಹೇಳ್ತಾರದು ನಾನು. ಅಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗೋದು ಮಯೂರ್ ಸರ್ದು. ನೋ, ಐ ಆಮ್ ಓನ್ಲಿ ಟಾಕಿಂಗ್ ಎಕ್ಸ್ಪೀರಿಯನ್ಸ್ ವೈಸ್ ಸರ್. ಆ್ಯಂಡ್ ತುಂಬಾನೇ ಕಲ್ತಿದ್ದೀನಿ ನಿಮ್ಮಿಂದ. ಕ್ಯಾಮ್ರಾ ನನ್ನ ಮೇಲಿದ್ರು ನೀವು ಇನ್ನೂ ಎಕ್ಸ್ಪ್ರೆಷನ್ಸ್ ಕೊಡ್ಕೊಂಡು ಹೋಗ್ತಾ ಇದ್ರಿ. ಅದನ್ನ ತುಂಬ ದೊಡ್ಡ ಸಪೋರ್ಟ್ ನನಗೆ ಸರ್. ಆ್ಯಂಡ್ ಇಟ್ ವಾಸ್ ರಿಯಲಿ ವೆರಿ ಹೆಲ್ಪ್ಫುಲ್ ಆಸ್ ಎ ಡೆಬ್ಯೂ ಆ್ಯಕ್ಟರ್. ಆ್ಯಂಡ್ ಕಾಜಲ್, ಮೈ ಫಸ್ಟ್ ಕೋ ಸ್ಟಾರ್, ಮೈ ಫಸ್ಟ್ ಹೀರೋಯಿನ್, ಥ್ಯಾಂಕ್ ಯು. ಯು ಆರ್ ಅ ವೆರಿ ಸ್ವೀಟ್ ಪರ್ಸನ್ ಆ್ಯಂಡ್ ಯು ಆರ್ ವೆರಿ ನೈಸ್. ಪ್ರತಿಯೊಂದಕ್ಕೂ ಐ ಥಿಂಕ್ ನನಗೆ ಇನ್ನೂ ಅರಿಗಿಣಿಯ ಶೂಟ್ ಮಾಡಬೇಕಾಗಿದ್ರೆ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಟೈಮ್. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಹ್ಯಾವ್ ಅ ವೆರಿ, ವೆರಿ ಲಾಂಗ್ ವೇ ಆ್ಯಂಡ್ ಅ ವೆರಿ ಬ್ರೈಟ್ ಫ್ಯೂಚರ್ ಅಹೆಡ್ ಆಫ್ ಯು. ಆ್ಯಂಡ್ ಐ ಮೀನ್ ಇಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಮಂಜಣ್ಣ, ನಮ್ಮದು ನಿಮ್ಮದು ಪರಿಚಯ ಆಲ್ಮೋಸ್ಟ್ ಈಗ ಒಂದು 10-15 ವರ್ಷ ಆಗಿರ್ಬೋದು ಈಗ. ಆ್ಯಂಡ್ ನಮ್ಮ ಎಂಟರ್ಟೈನ್ಮೆಂಟ್ ಸೆಟ್ಟಲ್ಲಿ ನೀವೇ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಮಂಜಾನೆ. ನಿಮಗೆ ಗೊತ್ತು, ನಿಮಗೆ ಸುಮಾರು ಸತಿ ಹೇಳಿದ್ದೀನಿ, ನನ್ನ ನಿಜವಾಗ್ಲೂ ಒಂದು ಅಣ್ಣ ರೀತಿಯಲ್ಲಿ ನನ್ನ ನೋಡ್ಕೊಂಡಿದ್ದೀರಾ ನನ್ನ. ಆ್ಯಂಡ್ ಅದನ್ನ ಐಲ್ ನೆವರ್ ಬಿ ಏಬಲ್ ಟು ರೀಪೇ ದ್ಯಾಟ್ ಫಾರ್ ಯು. ವಿವೇಕ್ ಸರ್, ಐ ಮೀನ್ ಸಮಥಿಂಗ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಮ್ಯಾಂಗೋ ಪಚ್ಚ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಇನ್ನೇನು ಹೇಳಬೇಕು. ದೀಪ್ ಮಾಮ, ನಾನಿವತ್ತು ಇಲ್ಲಿ ಇರೋದಕ್ಕೆ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟು ಜನ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಅದು ನೀವೇ ಕಾರಣ. ನನಗೆ ಫಸ್ಟಿಂದನೂ ನನಗೆ ಆ ಫಸ್ಟ್ ಟೈಟಲ್ ಕಾರ್ಡ್ ಹಾಕಿದ್ದೇನೆ ಅದಕ್ಕೆ. ದ್ಯಾಟ್ ಆ ಚಿಕ್ಕ ಹುಡುಗನಿಗೆ ಕನ್ಸ್ಕೊಂಡು ಅದನ್ನ ಕಂಪ್ಲೀಟಾಗಿ ನೋಡ್ಕೊಂಡೋದಕ್ಕೇನೆ a very big thank you to you, Deep Mama. And you are more than a father to me. And I can never ever replace that in my life. So, and ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ನೆನ್ನೆಯಿಂದ ಸಿಗ್ತಾ ಇರೋ ಪ್ರತಿಕ್ರಿಯೆ, ನಮಗೆ ನೆನ್ನೆಯಿಂದ ಸಿಗ್ತಾ ಇರೋ ಒಪಿನಿಯನ್ ನಮ್ಮ ಸಿನಿಮಾ ಬಗ್ಗೆ ನಿಜವಾಗ್ಲೂ ತುಂಬಾನೇ ಪಾಸಿಟಿವಿಟಿ ತುಂಬಿಸಿದೆ ನಮ್ಮೆಲ್ಲ. ತುಂಬಾನೇ ಕಾನ್ಫಿಡೆನ್ಸ್ ಕೊಟ್ಟಿದೆ ನಮಗೆಲ್ಲ. ಸೊ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಕನ್ನಡ ಆಡಿಯನ್ಸ್. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಸಪೋರ್ಟಿಂಗ್ ದಿಸ್ ಫಿಲ್ಮ್. ಆ್ಯಂಡ್ ವಿಲ್ ಸಿ ಯು ದ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಸಂಚಿತ್ ಅವರೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.